ರಾಮಚಂದ್ರ, ಇದು ಆ ರಾಕ್ಷಸಿ ತಾಟಕಿಯ ತಂತ್ರ. ಅವಳನ್ನು ಎದುರಿಸಲು ಶಬ್ದವೇದಿಯ ಸೂಕ್ತಾಸ್ತ್ರ. ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಸಹೋದರ ರಾಮಚಂದ್ರ, ಅವಳು ನಮ್ಮನ್ನೇ ಕೊಂದು ತಿನ್ನುವೆ ಎನ್ನುತ್ತಿದ್ದಾಳೆ. ಅವಳು ನಮ್ಮ ಸಮೀಪಕ್ಕೆ ಬರುವುದಕ್ಕೆ ಮುಂಚೆ ಅವಳನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಸುಂದರ ರೂಪದ ಯಕ್ಷಿಣಿ ಆಗಿದ್ದವಳು ಘೋರ ರೂಪದ ರಾಕ್ಷಸಿ ಆಗಿದ್ದಾಳೆ. ಇವಳು ರಾಕ್ಷಸಿ ಆಗಿದ್ದರೂ ಸ್ತ್ರೀ ಎನ್ನುವ ಒಂದೇ ಕಾರಣಕ್ಕೆ ಇವಳ ಕಿವಿ ಮೂಗು ಕತ್ತರಿಸಿ ಹಿಂದಿರುಗಿ ಹೋಗುವಂತೆ ಮಾಡುತ್ತೇನೆ. ಕಿವಿ ಮೂಗುಗಳನ್ನು ಕತ್ತರಿಸಿದ ನಿನ್ನ ದೇಹವನ್ನು ಈಗಲೇ ತುಂಡು ತುಂಡಾಗಿ ಮಾಡಿ ನನ್ನ ಆಹಾರವಾಗಿ ಭಕ್ಷಿಸುತ್ತೇನೆ. ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ಈ ರೀತಿಯಲ್ಲಿ ರಾಮ ಲಕ್ಷ್ಮಣರು ತಾಟಕಿಯನ್ನು ಸಂಹರಿಸಿದರು. ಅನಂತರ ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೊರಟು ಯಾಗಸ್ಥಳವನ್ನು ಮುಟ್ಟಿದರು. ಯಜ್ಞ ರಕ್ಷಣೆಯ ಕಾರ್ಯವನ್ನು ಅವರು ವಹಿಸಿಕೊಂಡರು. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಆರಂಭಿಸಿ 6 ದಿನಗಳಾದವು. ಆದರೂ ಈ ಮಾರೀಚ ಸುಬಾಹುವಿನ ಸುಳಿವೇ ಇಲ್ಲವಲ್ಲ. ಲಕ್ಷ್ಮಣ, ಹಾಗೆಂದುಕೊಂಡು ಕ್ಷಣ ಮಾತ್ರವೂ ಎಚ್ಚರ ತಪ್ಪಲು ಸಾಧ್ಯವಿಲ್ಲ. ಆ ರಾಕ್ಷಸರು ಕುತಂತ್ರಿಗಳು, ಮಾಯಾವಿಗಳು. ನಮ್ಮ ದಿಕ್ಕು ತಪ್ಪಿಸಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಂಚನ್ನು ಮಾಡುವವರೂ ಆಗಿರಬಹುದು. ಈ ಯಜ್ಞ ಮುಗಿಯುವ ಹಂತದಲ್ಲಿ ವಿಘ್ನ ಮಾಡಿದರೂ ಸಹ ಯಜ್ಞ ಫಲಪ್ರದವಾಗುವುದಿಲ್ಲ. ನಿಜ ಸಹೋದರ. ಹಾಗಾದರೆ ಯಜ್ಞ ಕೊನೆ ಹಂತಕ್ಕೆ ಬರುವವರೆಗೂ ಆ ರಾಕ್ಷಸಾಧಮರು ಕಾಯುತ್ತಾ ಕುಳಿತಿರಬಹುದು. ಸಹೋದರ, ಅಲ್ಲಿ ನೋಡು. ಲಕ್ಷ್ಮಣ, ಈ ಮಾರೀಚನ ಮೇಲೆ
ನಾನು ಮಾನವಾಸ್ತ್ರವನ್ನು ಪ್ರಯೋಗಿಸುವೆ.